ಬೋಟಿ ಕಬಾಬ್ ಇಲ್ಲಿ ನೋಡ್ತಾ ಇದ್ದೀರಾ, ಬೋಟಿ ಇದೆ. ಫಸ್ಟ್ ಟೈಮ್ ಇನ್ನ ನೋಡಿ ಕರ್ನಾಟಕ ಅನ್ಬೋದು ಅಥವಾ ಬೆಂಗಳೂರು ಅನ್ಬೋದು ಎಲ್ಲೂ ಮಾಡಿಲ್ಲ ಇವರು. ಇಲ್ಲಿ ದೊನ್ನೆ ಬಿರಿಯಾನಿಯಲ್ಲಿ ಇವರು ನಮ್ಮ ಪ್ರಸನ್ನ ಅವರು ತೋರಿಸ್ತಾ ಇದಾರೆ. ಬೋಟಿ ಕಬಾಬು ಮಾಮೂಲಿ ಚಿಕನ್ ಕಬಾಬ್ ತಿಂದಿರಾ, ಫಿಶ್ ಕಬಾಬ್ ತಿಂದಿದ್ದೀರಾ, ಎಲ್ಲಾ ರೀತಿ ಬೇರೆ ಕಬಾಬ್ಗಳು ತಿಂದಿರ್ತೀರಾ. ಆದ್ರೆ ಮಟನ್ ಬೋಟಿ ಕಬಾಬು ಫಸ್ಟ್ ಟೈಮ್ ಮಾಡ್ತಾ ಇದಾರೆ. ಹೇಗ್ ಮಾಡೋದು ಅನ್ನೋದು ಹೇಳ್ತಾರೆ ಸರ್. ಅದು ಆಗಸ್ಟ್ 15 ಅವತ್ತು ಸ್ಟಾರ್ಟ್ ಮಾಡೋಣ. ಮಹಾರಾಜ ಕಾಂಬೋ ಅನ್ಲಿಮಿಟೆಡ್ ಸರ್. ಇದ್ರಲ್ಲಿ ಇಷ್ಟು ಐಟಮ್ ಬರುತ್ತೆ ಸರ್. ಫಸ್ಟ್ ಏನಿದು ಚಿಕನ್ ಕಾಂಬೋ ಹೇಳ್ಬಿಡಿ. ಚಿಕನ್ ಕಾಂಬೋ ಸರ್ 2 ಪೀಸ್ ಪೂರಿ ಬರುತ್ತೆ, ಮುದ್ದೆ ಬರುತ್ತೆ, ಬಿರಿಯಾನಿ ರೈಸ್, ಬಾಯ್ಲ್ಡ್ ಎಗ್, 3 ವೆರೈಟಿ ಚಿಕನ್ ಬರುತ್ತೆ ಸರ್. ಗುಂಟೂರು ಚಿಕನ್, ಕಬಾಬ್, ಪೆಪ್ಪರ್ ಫ್ರೈ, ಅದರಲ್ಲಿ ವೈಟ್ ರೈಸ್, ರಸಮ್. ಲಾಸ್ಟ್ ಗೆ ಸಫಿಶಿಯಂಟ್ ಆಗಿ ಅಂತ ಹೇಳ್ಬಿಟ್ಟು ಒಂದು ಬಾಳೆಹಣ್ಣು, ಐಸ್ ಕ್ರೀಮ್ ಮತ್ತೆ ಹಾಫ್ ಲೀಟರ್ ನೀರು ಮಾಡಿದ್ವಿ ಸರ್. ಇದೆಷ್ಟು? 299 ರೂಪಾಯಿ. ಬೆಂಗಳೂರಲ್ಲಿ ಎಲ್ಲ ಹೋಗ್ತಾರೆ, ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಆ ಬಿರಿಯಾನಿ ಅಲ್ಲ, ನೀವು ಮತ್ತೆ ರಾಮಕಲ್ ಬಸ್ ಸ್ಟಾಪ್ ದೊನ್ನೆ ಬಿರಿಯಾನಿ ಬಂದು ಒಂದು ದಿವಸ ಬಿರಿಯಾನಿ ನೀವು ತಿನ್ನೋಡಿ. ಬೆಳಿಗ್ಗೆ 6 ಗಂಟೆ 5 ಗಂಟೆ ತಿನ್ನೋದಲ್ಲ, ಬೆಳಿಗ್ಗೆ ಬರ್ರಿ ಒಂದ್ 8 ಗಂಟೆಗೆ ಬಂದು ಇಲ್ಲಿ ಬಂದು ನೀವು ಒಂದಕ್ಕಿಂತ ಒಂದು ಸವಿ ಇದು ರುಚಿ ಮಟನ್ ಬಿರಿಯಾನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ನೀವು ಇಲ್ಲಿ ತಿಂದ ಅಂದ್ರೆ ಬೆಂಗಳೂರಲ್ಲಿ ಎಲ್ಲೋ ನೀವು ಹೋಗೋದಿಲ್ಲ. ಯಾವ ಹೊಸಕೋಟೆ ಇಲ್ಲ, ಯಾವ್ದು ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಎಲ್ಲ ಮತ್ತೆ ರಾಮಕಲ್ ಬಸ್ ಸ್ಟಾಪ್ ಅಂದ್ರೆ ಹುಡ್ಕೊಂಡ್ ಬರ್ತೀರಾ ನೀವು. ಬಂಧುಗಳೇ, ನಾನಿಲ್ಲಿ HMT ಮೇನ್ ರೋಡ್ ಅಂದ್ರೆ ಮತ್ತಿಕೆರೆ ಮೇನ್ ರೋಡ್ ಎದುರುಗಡೆ ಪೆವಿಲಿಯನ್ ಇದೆ, ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಆಲ್ಸೋ SBI ಬ್ಯಾಂಕ್ ಇದೆ, ಪಕ್ಕ ಬಂದ್ರೆ ರಿಲಯನ್ಸ್ ಇದೆ. ಅಲ್ಲಿ ಮುಂದೆ ಹೋದ್ರೆ ನಿಮಗೆ ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್ ಇದೆ. ಈ ಕಡೆ ಗೋಕುಲದಿಂದ ಬರ್ತೀರಾ ನೀವು. ಹಿಂಗ್ ಬಂದ್ರೆ ಇಲ್ಲಿ ದೊನ್ನೆ ಬಿರಿಯಾನಿ ನೋಡ್ತಾ ಇದ್ದೀರಾ, ಮೇನ್ ರೋಡ್ ಅಲ್ಲೇ ಬರುತ್ತೆ ದೊನ್ನೆ ಬಿರಿಯಾನಿ. ಆಗಸ್ಟ್ ತಿಂಗಳಲ್ಲಿ ಇವತ್ತೇನಪ್ಪಾ ಅಂತಂದ್ರೆ ಆಫರ್ ಇದೆ. ಆಗಸ್ಟ್ 15 ಇಂದ ಚಿಕನ್ ಕಾಂಬೋ 299 ರೂಪೀಸ್ ಇದೆ, 399 ರೂಪೀಸ್ಗೆ ಮಟನ್ ಕಾಂಬೋ ಇದೆ. ಬನ್ನಿ ಅವ್ರನ್ನೇ ಮೀಟ್ ಆಗ್ಬಿಟ್ಟು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ 160 ಬಿರಿಯಾನಿ ಇರೋದು ಆಗಸ್ಟ್ ಮಂತ್ ಅಲ್ಲಿ ನಿಮಗೆ 99 ರೂಪೀಸ್ ಸಿಗ್ತಾ ಇದೆ. ಬನ್ನಿ ಅವ್ರು ಮಾತಾಡ್ಬಿಟ್ಟು ತಿಳಿಸೋಣ ಬನ್ನಿ. ಮಟನ್ ಚಿಕನ್ ಬಿರಿಯಾನಿ ನೋಡಿ ಬಂಧುಗಳೇ, ದೊನ್ನೆ ಬಿರಿಯಾನಿ HMT ಮೇನ್ ರೋಡ್ ಅಲ್ಲಿ ಇವಾಗ ಇಲ್ಲೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಬೋಟಿ ಕಬಾಬ್. ಇಲ್ಲಿ ನೋಡ್ತಾ ಇದ್ದೀರಾ, ಬೋಟಿ ಇದೆ. ಫಸ್ಟ್ ಟೈಮ್ ಇನ್ನ ನೋಡಿ ಕರ್ನಾಟಕ ಅನ್ಬೋದು ಅಥವಾ ಬೆಂಗಳೂರು ಅನ್ಬೋದು ಎಲ್ಲೂ ಮಾಡಿಲ್ಲ ಇವರು. ಇಲ್ಲಿ ದೊನ್ನೆ ಬಿರಿಯಾನಿಯಲ್ಲಿ ಇವರು ನಮ್ಮ ಪ್ರಸನ್ನ ಅವರು ತೋರಿಸ್ತಾ ಇದಾರೆ. ಬೋಟಿ ಕಬಾಬು ಮಾಮೂಲಿ ಚಿಕನ್ ಕಬಾಬ್ ತಿಂದಿದ್ದೀರಾ, ಫಿಶ್ ಕಬಾಬ್ ತಿಂದಿದ್ದೀರಾ, ಎಲ್ಲಾ ರೀತಿ ಬೇರೆ ಕಬಾಬ್ಗಳು ತಿಂದಿರ್ತೀರಾ. ಆದ್ರೆ ಮಟನ್ ಬೋಟಿ ಕಬಾಬು ಫಸ್ಟ್ ಟೈಮ್ ಮಾಡ್ತಾ ಇದಾರೆ. ಹೇಗ್ ಮಾಡೋದು ಅನ್ನೋದು ಹೇಳ್ತಾರೆ ಸರ್. ಏನೇನ್ ಬೇಕು ಸರ್ ಬೋಟಿ ಕಬಾಬ್ಗೆ? ಸರ್ ಇದು ಸೋಂಪು, ಸೋಂಪು 1 ಟೇಬಲ್ ಸ್ಪೂನ್ ಹಾಕತಾ ಇದ್ದೀನಿ. ಆಮೇಲೆ ಗಾರ್ಲಿಕ್ ಹಾಕತಾ ಇದ್ದೀನಿ ಸರ್. ಆಮೇಲೆ ಮೆಣಸಿನ್ಕಾಯಿ ಜಗ್ಲಿ ಇರೋದು, ಅದು ಒಂದು 2-3 ಮೆಣಸಿನ್ಕಾಯಿ ಹಾಕಿದ್ದೀನಿ ಸರ್. ಆಮೇಲೆ ಕರಿಬೇವು, ಇದು ಫ್ಲೇವರ್ ಸಕ್ಕತ್ತಾಗಿರುತ್ತೆ ಸರ್, ಒಳ್ಳೆ ಟೇಸ್ಟ್ ಇರುತ್ತೆ. ಇನ್ನ ನಾನು 1 ಪ್ಲೇಟ್ ಮಾಡ್ತಾ ಇರೋದು, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗಾರ್ಲಿಕ್ ಪೇಸ್ಟ್ ಹಾಕತಾ ಇದ್ದೀನಿ. ಗಾರ್ಲಿಕ್ ಶುಂಠಿ, ಇದು 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಸರ್. ಇದು ಹಾಕೊಂಡ್ಮೇಲೆ ಇನ್ನ ಹಳದಿ ಹಾಕತಾ ಇದೀನಿ ಸರ್. ಅರಿಶಿನ ಸ್ವಲ್ಪ ಉಪ್ಪು ಸರ್. ನಾನು ಉಪ್ಪಲ್ಲಿ ಆಲ್ರೆಡಿ ಸ್ವಲ್ಪ ಬೋಟಿಗೆ ಹಾಕಿ ವಾಶ್ ಮಾಡಿದ್ದೀನಿ. ಬೋಟಿಗೆ ಇದೆಯಲ್ಲ ವಾಶ್ ಮಾಡಿ ತಂದು ಬಿಸಿನೀರಾಗಿ ಅರಿಶಿನ ಹಾಕಿ ಉಪ್ಪು ಹಾಕಿ ವಾಶ್ ಮಾಡಿದೀನಿ ಸರ್. ಸರಿ ಸರ್, ಬಾಯ್ಲ್ ಆಗಿದೆ. ಅದೇ ಇನ್ನೊಂದು ಕೇಳಿದ್ದೆ ಸರ್, ನಾನು ಬೋಟಿ ಎಲ್ಲಿಂದ ನೀವು ತರಿಸ್ತೀರಾ ಅಥವಾ ಏನ್ ಮಾಡ್ತೀರಾ? ಇಲ್ಲ ಸರ್, ನಾನೇ ಖುದ್ದಾಗಿ ಹೋಗಿ ತಗೊಂಡ್ಬರ್ತೀನಿ ಸರ್. ನೀವೇ ಖುದ್ದಾಗಿ ತರ್ತೀರಾ? ಯಶವಂತಪುರ ಹೋಗಿ ತರ್ತೀನಿ ಸರ್. ಯಶವಂತಪುರದಲ್ಲಿ ನೀವೇ ಚಾಯ್ಸ್ ಮಾಡ್ಕೊಂಡು ನಾವು ತೋರಿಸಿದ್ ಕೊಡ್ತಾರೆ. ನಾನು ಈ ಬೋಟಿ ಬೇಕು ಅಂದ್ರೆ ಅದು ತರ್ತಾರೆ. ನಾನು ಮಟನ್ ಅಲ್ಲೇ ತೋರಿಸಿದ್ದು, ಲೆಗ್ ಪೀಸ್ ಬೇಕು ಅಂದ್ರೆ ಎಲ್ಲ ಅಲ್ಲೇ ಪೀಸ್ ಕೊಡ್ತಾರೆ. ಎಲ್ಲ ನಾವೇ. ಓಕೆ ಸರ್, ಹೇಳಿ ಸರ್. ಸಾಲ್ಟ್ ಹಾಕೊಂಡಿದ್ದೀನಿ ಸರ್. ಸಾಲ್ಟ್ ಹಾಕೊಂಡ್ರಿ. ಏನ್ ಸರ್? ಚಿಕನ್ ಮಸಾಲ ಸರ್. ಚಿಕನ್ ಮಸಾಲಾನು ಹಾಕ್ಬೇಕಾ ಸರ್? ಇದು ನಮ್ದು ಓನ್ ಗರಂ ಮಸಾಲ. ನೀವು ಓನ್ ಮಾಡ್ತೀರಾ? ಸರಿ ಸರ್, ಸರಿ ಸರ್, ಓನ್ ಗರಂ ಮಸಾಲ. ಸರಿ ಆಯ್ತು. ಇದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೋಳದ ಪುಡಿ. ಕಾರ್ನ್ಫ್ಲವರ್ ಸರ್. ಕಾರ್ನ್ಫ್ಲವರ್ ಎಷ್ಟು? 1 ಸ್ಪೂನ್. 1 ಸ್ಪೂನ್ 1 ಪ್ಲೇಟಿಗೆ ಇದು ಮಾಡ್ತೀರಾ? ಓಕೆ ಸರ್, ಓಕೆ ಸರ್, ಆಯ್ತು. ಇದಾದ್ಮೇಲೆ ಸರ್ 1 ಮೊಟ್ಟೆ ಹೊಡ್ಕೊಂಡಿ ಸರ್. 1 ಮೊಟ್ಟೆ ಹಾಕ್ತೀರಾ? ಸರ್. ಓಕೆ, ಸರಿ. ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕು ಸರ್. ಇದು 1 ಪ್ಲೇಟಿಗೆ ತೋರಿಸ್ತಾ ಇದ್ದೀನಿ. 1 ಪ್ಲೇಟಿಗೆ ತೋರಿಸ್ತೇನೆ ಸರ್. ನೋಡಿ ಸರ್, ನೋ ಕಲರ್ ಇಲ್ಲ, ಏನಿಲ್ಲ. ಯಾವ ಟೇಸ್ಟಿ ಪವರ್ ಇಲ್ಲ, ಕಲರ್ ಇಲ್ಲ, ಯಾವ್ದು ಇಲ್ಲ, ನ್ಯಾಚುರಲ್ ಸರ್. ನೋಡಿ ಸರ್, ಬೋಟಿ ಹಾಕೋದೇನು ಸರ್? ಬೋಟಿ ಹಾಕೊಂತೀರಾ? ಸರ್. 1 ಪ್ಲೇಟಿಗೆ ಮಾಡ್ತೀರಲ್ವಾ? 1 ಪ್ಲೇಟಿಗೆ ಮಾಡ್ತೀನಿ ಸರ್. ಓಕೆ ಓಕೆ. ನೋಡಿ ಇವಾಗ ಬೋಟಿ ಕಲಿಸ್ತಾ ಇದಾರೆ. ಇದು ಫಸ್ಟ್ ಟೈಮ್ ಅಂತ ಇದು ಮಾಡ್ತಾ ಇರೋದು. ಅಂದ್ರೆ ಎಲ್ಲೂ ಇಲ್ಲ ನಿಮಗೆ ಬೋಟಿ ಕಬಾಬ್ ಎಲ್ಲೂ ಸಿಗಲ್ಲ. ನಿಮಗೆ ಚಿಕನ್ ಕಬಾಬು, ಫಿಶ್ ಕಬಾಬು ಎಲ್ಲಾ ರೀತಿ ನೋಡಿದೀರಾ.
ಇವನ್ ಮಟನ್ ಕಬಾಬ್ ಮಾಡಿದ್ದಾರೆ. ಆದ್ರೆ ಬೋಟಿ ಕಬಾಬ್, ಮಟನ್ ಬೋಟಿ ಕಬಾಬ್ ಫಸ್ಟ್ ಟೈಮ್ ಇಲ್ಲಿ ದೊಣ್ಣೆ ಬಿರಿಯಾನಿ ಮಾಡ್ತಾ ಇದ್ದಾರೆ. ಹೇಳಿ. ಸಖತ್ ಫಾಸ್ಟ್ ಮೂವ್ಮೆಂಟ್ ಇದೆ ಸರ್. ಹೌದಾ? ಇನ್ನು ನಾವು ಸ್ಟಾರ್ಟಿಂಗ್ ಒಂದು 2 ಬೋಟಿ ಹಾಕಿದಷ್ಟೇ. ಇವಾಗ ಸ್ಟಾರ್ಟ್ ಮಾಡಿದ್ವಿ, ಒಂದು 5-6 ಬೋಟಿ ಆಗಿದೆ. ಹೌದಾ ಸರ್? ಎಷ್ಟು ದಿನ ಆಯ್ತು ಸರ್ ಸ್ಟಾರ್ಟ್ ಮಾಡಿ? ಒಂದು 3 days ಆಗಿದೆ. 3 days ಆಯ್ತಾ? ಫಸ್ಟ್ ನಾವು ಅಲ್ಲಿ ಮೇನ್ ಅಲ್ಲೇ ಹಾಕಿದೀವಲ್ಲ ವಾಲಲ್ಲಿ, ಎಲ್ಲ ಬಂದು ಬೋಟಿ ಕಬಾಬ್ ಏನ್ ಸರ್ ಸ್ಪೆಷಲ್ ಅಂತಾರೆ. ಇಲ್ಲ ಸರ್, ನಮ್ದು ಓನ್ ಮಸಾಲ ಬೋಟಿ ಕಬಾಬ್ ಮಾಡ್ತಾ ಇದೀವಿ. ಟ್ರಯಲ್ ಕೊಟ್ಬಿಟ್ಟು ಆಮೇಲೆ ಅವರೇ ಕೊಡಿ ಸರ್ ಒಂದು ಪ್ಲೇಟ್. ಎಷ್ಟಿದೆ ಸರ್ ಒಂದು ಪ್ಲೇಟ್ ಬೋಟಿ ಕಬಾಬ್? ನೀವು ಫುಲ್ 150 ಸರ್, ಹಾಫ್ 80 ಹಾಫ್ 80, ಫುಲ್ 150 ಸರ್. ಹಾಫ್ ಕೊಡ್ತೀರಾ ನೀವು? ಹಾಫ್ ಕೊಡ್ತೀವಿ. ಓಕೆ ಸರ್, ಹೇಳಿ ಸರ್ ನೆಕ್ಸ್ಟ್. ಇದು ಸರ್ ಒಂದು 5 ನಿಮಿಷ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಹಿಡಿದ್ರೆ 10 ನಿಮಿಷ ಆಯ್ತಾ? 10 ನಿಮಿಷ ಆಯ್ತು ಸರ್. ಇದು ಹಾಕ್ತಾ ಇದೀನಿ, ಎಣ್ಣೆ ಕಾದಿದೆ. ಈಗ ನೋಡಿ ಸರ್, ನೋಡಿ ಬಂಧುಗಳೇ, ಫಸ್ಟ್ ಟೈಮ್ ಬೋಟಿ ಕಬಾಬ್ ಮಾಡೋದ್ ತೋರಿಸ್ತಾ ಇದೀನಿ. ನಾನು ಕೇಳಿರ್ಲಿಲ್ಲ, ಇದೇ ಫಸ್ಟ್ ಟೈಮು. ದೊಣ್ಣೆ ಬಿರಿಯಾನಿ, ಮತ್ತಿಕೆರೆ HMT ಮೇನ್ ರೋಡು, ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್ ಹತ್ರ ಇದೆ. ಬನ್ನಿ ಟೇಸ್ಟ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಮಟನ್ ಬೋಟಿ ಕಬಾಬ್. ವಾಶ್ ಮಾಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ, ಎರಡು ಸರಿ ಬಿಸಿನೀರಲ್ಲಿ ವಾಶ್ ಮಾಡಿ ಆಮೇಲೆ ಬಾಯ್ಲ್ ಮಾಡಕ್ ಇಕ್ಕಿನಿ ಸರ್. ಹೌದಾ? ಆಮೇಲೆ ಒಂದು 15 ನಿಮಿಷಕ್ಕೆ ಬಾಯ್ಲ್ ಆಗ್ಬಿಡು. ಹೌದಾ? ಅಂದ್ರೆ ಕ್ಲಿಯರ್ ಬಹಳ ಚೆನ್ನಾಗಿ ತೊಳಿತೀರಾ? ಹಾ ಸರ್, 4 ಸರಿ ತೊಳಿದೀನಿ. 4 ಸರಿ ತೊಳಿದೀನಿ. ಏನು ಬೋಟಿ ಕಬಾಬ್ ಒಂಥರ ಪಕೋಡ ತರ ಆಗ್ಬಿಡ್ತು ನೋಡಿ ಸರ್ ಯಾವ ತರ ಇದು ಬಂದು. ಹೌದೌದೌದು. ಇದು ಯಾರು ಟ್ರೈ ಮಾಡಿದೆ ಸರ್? ನಾವು ಹೊಸದು ಮಾಡ್ಬೇಕು ಅಂತ ಹೇಳಿ ಎಲ್ಲಾ ತರ ಟ್ರೈ ಮಾಡಿದ್ರು. ನಾವು ಎಗ್ ಬೋಟಿ ನಮ್ಮಲ್ಲಿ ಜಾಸ್ತಿ ಹೋಗ್ತಾ ಇತ್ತು. ಇನ್ನೇ ಡ್ರೈ ಬೇಕು ಅಂದ್ರು ಕಸ್ಟಮರ್. ಆಗ ಡ್ರೈ ಬೇಕು ಅಂದ ಟೈಮಲ್ಲಿ ಒಂದ್ ಬೋಟಿ ಕಬಾಬ್ ರೆಸಿಪಿ ಮಾಡೋಣ ಅಂತ ಹೇಳಿ ನಾವು ನಮ್ಮ ಮಿಸ್ಸಸ್ ಕೂತ್ಕೊಂಡು ಪ್ಲಾನ್ ಮಾಡಿದ್ದು. ಅದೇನೋ ತುಂಬಾ ಚೆನ್ನಾಗ್ ಬಂತು. ಕಸ್ಟಮರ್ ಮಾತ್ರ ಡೈಲಿ ಈಗ ಒಂದು ಸ್ಟಾರ್ಟಿಂಗ್ ದಿನ 2 ಬೋಟಿ ಹೋಯ್ತು, ಇವಾಗ ಒಂದ್ 4ರಿಂದ 5 ಬೋಟಿ ಹೋಗ್ತಾ ಇದೆ ಸರ್. ಆಯ್ತಾ ಸರ್? ಬರ್ತಾ ಇದ್ದೀನಿ. ಇದಕ್ಕೆ ಸರ್ ನಾನು ಚಾಟ್ ಮಸಾಲ ಹಾಕ್ತೀನಿ ಸರ್. ಚಾಟ್ ಮಸಾಲ ಸರ್, ಚಾಟ್ ಮಸಾಲ ಹಾಕಿ ಒಳ್ಳೆ ಫ್ಲೇವರ್ ಸರ್. ಇದು ಒಂದು ಪ್ಲೇಟ್ ಆಯ್ತು? ಹಾ ಸರ್, ಒಂದು ಪ್ಲೇಟ್ ಸರ್. ರಾಮಯ್ಯ ಬಸ್ ಸ್ಟಾಪ್ ಹತ್ರ ಹೊಸದಾಗಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ವೀಕ್ಲಿ 2 times ಬರ್ತಾ ಇದ್ದೀನಿ. ಅದ್ರಲ್ಲಿ ಇವ್ರು ಆಫರ್ಗಳು ಬೇರೆ ಕೊಡ್ತಾವ್ರೆ. ಆಫರ್ ತುಂಬಾ ಚೆನ್ನಾಗೈತೆ. ಅದ್ರಲ್ಲೂ ಗುಂಟೂರು ಚಿಕನ್, ಚಿಲ್ಲಿ ಚಿಕನ್ ಎಲ್ಲ ಅಲ್ಟಿಮೇಟ್ ಆಗೈತೆ. ಹಂಗಾಗಿ ನಾವು ಇವಾಗ ಮನೆಗೆ ಪಾರ್ಸಲ್ ಎಲ್ಲ ತಗೊಂಡೋಗ್ತಾ ಇದೀವಿ. ಆಫರ್ ಅವ್ರು ಕೊಡ್ತಾನೆ ಇದ್ದಾರೆ, ಜನಗಳಿಗೂ ಅನುಕೂಲ. ಬಟ್ ಇದು ರೀಸನಬಲ್ ರೇಟ್ ಇದೆ. ಚಿಕನ್ ಕಾಂಬೋನ 299 ರೂಪಾಯಿಗೆ ಅಷ್ಟು ಐಟಮ್ ಸಿಗುತ್ತೆ. ಮಟನ್ ಕಾಂಬೋ ತಗೊಂಡ್ರೆ ನಿಮಗೆ 399 ರೂಪೀಸ್ಗೆ ಅಷ್ಟು ಸಿಗುತ್ತೆ. ಅನ್ಲಿಮಿಟೆಡ್ ಇದೆ ಅಂತಲ್ಲ, ಸ್ವಾತಂತ್ರ್ಯ ದಿನಾಚರಣೆ 15ರಿಂದ ಸ್ಟಾರ್ಟ್ ಆಗಿದೆ ಸರ್. ಅದು ಸ್ಟಾರ್ಟ್ ಆಗಿದೆ ಸರ್. ಈ ಮಹಾರಾಜ ಕೋಮನ್ ಹೋದ್ರು ಇದು ತಿನ್ನೋಂತ ವ್ಯಕ್ತಿನೇ ಬೇಕು ಸರ್. ಅಷ್ಟು ಐಟಮ್ ಕೊಡ್ತಾ ಇದಾರೆ ಇವರು. ನಮ್ ಕೈಲಿ ಅಷ್ಟು ತಿನ್ನಕ್ಕಾಗಲ್ಲ. ಇದೊಂದು ಚಾಲೆಂಜ್ ಇದು. ಎಲ್ಲರಿಗೂ ರೆಡಿಮೇಡ್ ಮಸಾಲ ಹಾಕ್ತಾರೆ ಸರ್. ಇದು ನಮ್ದು ಓನ್ ಗರಂ ಮಸಾಲ. ಇದು ಹಾಕಿದ್ರೆ ಒಂದು 5 kg ಬಿರಿಯಾನಿ ಇರುತ್ತೆ. ಇದಕ್ಕೆ ಸಾಲ್ಟ್ ಕೂಡ ನಾವೇ ಇನ್ಕ್ಲೂಡಿಂಗ್ ಮಾಡ್ಕೊಂಡಿರ್ತೀವಿ. ನಾವು ಮಾಡಿರೋ ಅದೇ ಟೇಸ್ಟ್ ಬರುತ್ತೆ, ಕಸ್ಟಮರ್ ಮಾಡಿರೋ ಅದೇ ಟೇಸ್ಟ್ ಬರುತ್ತೆ. ಬೇರೆಯವ್ರಿಗೂ ನಾವು ಇದನ್ನ ಕೊಡ್ತಾ ಇದೀವಿ ಸರ್. ಇದು ನೀವು ಓನ್ ಮಾಡ್ಕೊಂಡಿದ್ದೀರಾ? ಓನ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಬಿರಿಯಾನಿ ಇಷ್ಟು ಅಂತ ಒಂದೊಂದು ಬಿರಿಯಾನಿ ಇಷ್ಟು. ಇದು ಸೇಲ್ ಕೂಡ ಮಾಡ್ತೀರಾ? ಸೇಲ್ ಕೂಡ ಮಾಡ್ತೀವಿ. ಈಗ ನಮ್ ತರನೇ ಹೋಟ್ಲು ಮಾಡ್ಕೊಬೇಕು ಅಂತ ಇರ್ತಾರೆ, ಇಲ್ಲ ಬೇರೆ ಕಡೆ ಫ್ರಾಂಚೈಸಿ ಹೇಳ್ತಾರೆ ಸರ್. ಜಾಸ್ತಿ ಇರುತ್ತೆ. ಉಪ್ಪು, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ ಇದು ಹಾಕಿದ್ರೆ 5 kg ಬಿರಿಯಾನಿ ರೆಡಿ. ಮತ್ತೆ ಇದು ಬಿರಿಯಾನಿ ಅದು ಮಸಾಲ ಇದೆಯಲ್ಲ, ಅದು ಬಿರಿಯಾನಿ ಮಸಾಲ ಇದೆ. 5 kg ಆಗುತ್ತಾ? 5 kg ಆಗುತ್ತೆ. ಅಂದ್ರೆ ನಾವೀಗ ನಾವು ಮಾಡಿರೋ ಅದೇ ಟೇಸ್ಟ್, ನೀವು ಮಾಡಿರೋ ಅದೇ ಟೇಸ್ಟ್, ಇನ್ನೊಬ್ರು ಮಾಡಿರೋ ಟೇಸ್ಟ್ ಚೇಂಜ್ ಆಗಬಾರ್ದು ಅಂತ ಹೇಳಿ ಹುಡುಗರಿಗೆ ನಾನು ಫಸ್ಟ್ ಪ್ರಿಪೇರ್ ಮಾಡಿ ಕೊಟ್ಬಿಡ್ತೀನಿ. ಎಷ್ಟು ಪಾತ್ರೆ ಬಿರಿಯಾನಿ ಮಾಡ್ತೀವಿ ನಾವೀಗ ನಾವೇ ನಿಂತ್ಕೊಂಡ್ ಮಾಡ್ತೀವಿ. ನಾವಿಲ್ಲ ಅಂದ್ರೆ ನಮ್ಮ ಭಟ್ರು ಮಾಡ್ತಾರೆ ಸರ್. ಹೌದಾ? ಐಟಮ್ಸ್ ಎಲ್ಲ ತಗೊಂಡಿದ್ರ? ಬಿರಿಯಾನಿ ತಗೊಂಡ್ರೆ ಏನ್ ತಗೊಂಡ್ರಿ? ನಾವು ಬಿರಿಯಾನಿ ಚಿಕನ್ ಬಿರಿಯಾನಿ ತಗೊಂಡ್ರ? ಮತ್ತೆ ಕಬಾಬ್ ತಗೊಂಡಿದ್ದೀರಾ? ಕಬಾಬು ಮತ್ತೆ ಪೆಪ್ಪರ್ ಡ್ರೈ ಕಬಾಬ್ ತಗೊಂಡಿದ್ದೀರಾ? ಹೇಗಿರುತ್ತೆ ಟೇಸ್ಟ್ ಎಲ್ಲ? ತುಂಬಾ ಚೆನ್ನಾಗಿದೆ ಸರ್. ನೀವು ಇದೇ ಏರಿಯಾನ ಅಥವಾ ಎಲ್ಲಿಂದ ಬಂದಿದ್ದೀರಾ? ನಾವು ಆರ್ಟಿ ನಗರದಿಂದನಾ? ಓಕೆ. ಹೇಗ್ ಮೇಡಮ್, ಹೇಗಿರುತ್ತೆ? ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬಿರಿಯಾನಿ ರೈಸ್ ಎಲ್ಲ ಮಸಾಲೆ ಎಲ್ಲ ಹೇಗಿರುತ್ತೆ? ಎಲ್ಲ ಚೆನ್ನಾಗಿದೆ. ಇದು ನಾವು ಫಸ್ಟ್ ಟೈಮ್ ಬರ್ತಿರೋದು, ನೆಕ್ಸ್ಟ್ ಟೈಮ್ ಬರ್ತೀವಿ. ಹೌದು, ಫಸ್ಟ್ ಟೈಮ್ ಬಂದಿದ್ದ? ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೌದಾ? ಓಕೆ ಸರ್, ನಿಮಗೆ ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಅಂತ ಮೇಡಮ್ ಹೇಳಿದ್ರು ಬರ್ತಾ ಇರೋದು? ನಾವು ಫಸ್ಟ್ ಟೈಮ್. ಇನ್ನೆಲ್ಲ ಬರ್ತೀರಾ? ಇನ್ಮೇಲೆ ಬರ್ತೀವಿ. ಇನ್ಮೇಲೆ ಇಲ್ಲಿ ಮಸಾಲೆ ರೈಸ್ ಏನಪ್ಪಾ ಅಂದ್ರೆ ಅವರೇ ರೆಡಿ ಮಾಡ್ತಾರೆ ಬಿರಿಯಾನಿದು. ಆ ಬಿರಿಯಾನಿ ಮಸಾಲ ಎಲ್ಲ ರೆಡಿ ಮಾಡ್ತಾರೆ, ಓನ್ ಮಸಾಲ, ಯಾರು ಹೊರಗಡೆಯಿಂದ ತರಲ್ಲ. ಹಾಗಾಗಿ ಅವರೇ ಸೇಲ್ ಮಾಡ್ತಾರೆ, ಅವರೇ ಕೂಡ ಮಾಡ್ತಾರೆ. ಇಲ್ಲಿ ಚೆನ್ನಾಗಿದೆ ಸರ್, ಟೇಸ್ಟ್ ಎಲ್ಲ ಚೆನ್ನಾಗಿದೆ.
ಹೇಗಿದ್ಯಪ್ಪ ಕಬಾಬು ಎಲ್ಲ ರೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ನಿನಗೋಸ್ಕರ ಕರ್ಕೊಂಡ್ ಬಂದಿರೋದು. ಹಾ ಹೌದಾ, ಚೆನ್ನಾಗಿದ್ಯಾ? ಸೂಪರಾ, ಹಿಂಗ ಅಂದ್ರು. ಪ್ರಸನ್ನ ಅವರೇ, ಇದೇನ್ ನಿಮ್ದು ಯಾವಾಗಿಂದ ಇದು ಮಹಾರಾಜ ಮೀಲ್ಸ್ ಕಾಂಬೋ ಅನ್ಲಿಮಿಟೆಡ್ ಮೀಲ್ಸ್ ಅಂತ? ಸರ್ ಆಗಸ್ಟ್ 15th ಲಾಂಚ್ ಮಾಡ್ತಾ ಇದೀವಿ ಸರ್. ಅದು ಆಗಸ್ಟ್ 15th ಅವತ್ತು ಸ್ಟಾರ್ಟ್ ಮಾಡ್ತಾ ಇದ್ವಿ. ಮಹಾರಾಜ ಕಾಂಬೋ ಅನ್ಲಿಮಿಟೆಡ್ ಸರ್. ಇದ್ರಲ್ಲಿ ಇಷ್ಟು ಐಟಮ್ ಬರುತ್ತೆ ಸರ್. ಫಸ್ಟ್ ಏನಿದು ಚಿಕನ್ ಕಾಂಬೋ ಹೇಳ್ಬಿಡಿ. ಚಿಕನ್ ಕಾಂಬೋ ಸರ್ 2 ಪೀಸ್ ಪೂರಿ ಬರುತ್ತೆ, ಮುದ್ದೆ ಬರುತ್ತೆ, ಬಿರಿಯಾನಿ ರೈಸ್, ಬಾಯ್ಲ್ಡ್ ಎಗ್, 3 ವೆರೈಟಿ ಚಿಕನ್ ಬರುತ್ತೆ ಸರ್. ಗುಂಟೂರು ಚಿಕನ್, ಕಬಾಬ್, ಪೆಪ್ಪರ್ ಫ್ರೈ, ಅದರಲ್ಲಿ ವೈಟ್ ರೈಸ್, ರಸಮ್. ಲಾಸ್ಟ್ ಗೆ ಇದೆ ಸಫಿಶಿಯಂಟ್ ಆಗಿ ಅಂತ ಹೇಳ್ಬಿಟ್ಟು ಒಂದು ಬಾಳೆಹಣ್ಣು, ಐಸ್ ಕ್ರೀಮ್ ಮತ್ತೆ ಹಾಫ್ ಲೀಟರ್ ನೀರು ಮಾಡಿದ್ವಿ ಸರ್. ಇದೆಷ್ಟು? 299 ರುಪೀಸ್. 299 ರುಪೀಸ್ ಸರ್. ಅದೇ ರೀತಿ ಮಟನ್ ಕಾಂಬೋ. ಮಟನ್ ಕಾಂಬೋದಲ್ಲಿ ಪೂರಿ ಬರುತ್ತೆ ಸರ್, ಮುದ್ದೆ ಬರುತ್ತೆ, ವೈಟ್ ರೈಸ್, ಬಾಯ್ಲ್ಡ್ ಎಗ್, ಮಟನ್ ಚಾಪ್ಸ್, ಮಟನ್ ಕೀಮಾ ಬಾಲು, ನಮ್ದು ಬೋಟಿ ಕಬಾಬ್ ಸ್ಪೆಷಲ್ ಇದೆಲ್ಲ ಸರ್, ಅದನ್ನು ಅಡಿಷನ್ ಎಲ್ಲ ಕೊಡ್ತಾ ಇದೀವಿ. ಒಂದು ಸ್ಟಾರ್ಟರ್ಸ್ ಚಿಕನ್ ಪೆಪ್ಪರ್ ಆಡ್ ಮಾಡಿದ್ವಿ. ಇದ್ರಲ್ಲಿ ಒಂದು ಆಡ್ ಮಾಡಿದ್ರೆ ಚಿಕನ್ ಪೆಪ್ಪರ್ ಚಿಕನ್ ಮಾಡಿದ್ರೆ ಫುಲ್ ಮಟನ್ ಇರುತ್ತಲ್ಲ ಸರ್, ಚಿಕನ್ ವೈಟ್ ರೈಸ್, ರಸಮ್ ಮತ್ತೆ ಬಾಳೆಹಣ್ಣು, ಐಸ್ ಕ್ರೀಮ್ ಸೇಮ್. 399 ರುಪೀಸ್ ನೋಡಿ ಬಂದ್ರೆ ಮಹಾರಾಜ ಮೀಲ್ಸ್ ಕಾಂಬೋ ಅನ್ಲಿಮಿಟೆಡ್ ಮೀಲ್ಸ್. ಅಂದ್ರೆ ಒಳ್ಳೆ ರಾಜನ್ ತರ, ಮಹಾರಾಜನ್ ತರ ಊಟ ಮಾಡ್ಬೇಕು ಅಂತೇಳಿ ಹೊಟ್ಟೆ ತುಂಬಾ ಇರುತ್ತೆ. ನೀವ್ ಹಿಂದೆ ರಾಜರು ಮಹಾರಾಜರು ಯಾವ ರೀತಿ ಊಟ ಮಾಡ್ತಿದ್ರು, ವಿವಾಹ ಭೋಜನವಿದು, ವಿಶಿಷ್ಟ ಭೋಜನವಿದು ಅಂತ ಇರ್ತಾರಲ್ಲ ಆ ತರ ಇವ್ರು ಮಾಡಿದ್ದಾರೆ. ಆಗಸ್ಟ್ 15th ಇಂದ ಇದು ಸ್ಟಾರ್ಟ್ ಆಗುತ್ತೆ. ಚಿಕನ್ ಕಾಂಬೋ ಅಂಡ್ ಮಟನ್ ಕಾಂಬೋ ಬಂದು ಟ್ರೈ ಮಾಡಿ. ಇವಾಗ ಈ ರೀತಿ ನಿಮ್ಗೆ ಇವಾಗ ಇದ್ ನೋಡಿದೆ ನಾನು, ಏನಪ್ಪಾ ಅಂದ್ರೆ ಮಟನ್ ಇದ್ರದ್ದು ಬೋಟಿ ಕಬಾಬ್ ನೋಡಿದೆ. ಇದು ಮಾಡ್ಬೇಕಂತ ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ರಿ ನೀವು ಸರ್? ಅಂದ್ರೆ ಇಲ್ಲಿ ನಮ್ದು ಮಟನ್ ಬರೀ ಚಿಕನ್ ಸ್ಟಾರ್ಟರ್ಸ್ ಇತ್ತು, ಮಟನ್ ಒಂದು 2 ವೆರೈಟಿ ಇತ್ತು ಸರ್. ಅಂದ್ರೆ ಎಲ್ಲ ಬಂದ್ರೆ ಬೋಟಿ ಇಲ್ವಾ ಮುದ್ದೆ ಇಲ್ವಾ ಅಂತ ಕೇಳಾರೆ. ಆಗ ಏನ್ ಮಾಡಿದ್ರು, ಬೋಟಿ ಸ್ಟಾರ್ಟ್ ಮಾಡಿದ್ರು. ಎಗ್ ಬೋಟಿ, ಎಗ್ ಫ್ರೈ ಮಾಡಿದ್ರು ಸರ್. ಫ್ರೈ ಏನಾಯ್ತು, ಎಲ್ಲ ಕಡೆನೂ ನ್ಯಾಚುರಲ್ ಫ್ರೈ ಕೊಡ್ತಾರೆ, ಡ್ರೈ ಕೊಡಿ ಅಂದ್ರು. ನಾವ್ ಎಗ್ ಬೋಟಿ ಸ್ಟಾರ್ಟ್ ಮಾಡಿದ್ರು. ಅವ್ರೇನಾದ್ರು ಇನ್ನೇ ಡ್ರೈ ಬೇಕು ಅಂದ್ರೆ ಸರ್, ಆಗ ನಮ್ದೇ ಒಂದ್ ರೆಸಿಪಿಲಿ ಬೋಟಿ ಕಬಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ನಮ್ಮ ಮಿಸಸ್ ಪ್ಲಾನ್ ಮಾಡ್ಕೊಂಡು ಬೋಟಿ ಕಬಾಬ್ ಒಂದಿನ ಟ್ರೈ ಮಾಡಿದ್ವಿ ಸರ್. ಸೂಪರ್ ಆಗಿ ಬಂತು. ನಮಗೆ ಇದೆ ಕಸ್ಟಮರ್ ಯೂಸ್ ಆಗುತ್ತಲ್ಲ ಸರ್, ಕಸ್ಟಮರ್ ಒಂದು ಫಸ್ಟ್ ಒಂದು ಫ್ರೀ ಆಗಿ ಕೊಟ್ಟು ಸರ್, ಅವ್ರು ಚೆನ್ನಾಗಿದೆ ಅಂತ ಹೇಳಿ ಮನೆಗೆ ಒಂದು 2 ಪಾರ್ಸಲ್ ತಗೊಂಡ್ರು. ಅವತ್ತಿಂದ ಬೋಟಿ ಕಬಾಬ್ ಸ್ಟಾರ್ಟ್ ಮಾಡೋಣ ಮಾಡಿದ್ವಿ ಸರ್. ಇವತ್ತು ಒಂದು 4 ಡೇಸ್ ಆಗಿದೆ, ಒಂದು 4-5 ಬೋಟಿ ಹೋಗ್ತಾ ಇದೆ, ಚೆನ್ನಾಗಿದೆ. 1.5 kg ಬೋಟಿ ಬರುತ್ತೆ, ಹಂಗಂದ್ರೆ ಒಂದು 5-6 kg ಬೋಟಿ ಹೋಗ್ತಾ ಇದೆ ಸರ್. ಇನ್ಮೇಲೆ ಸ್ಟಾರ್ಟ್ ಮಾಡಿ ನೀವೇ ಅನ್ಸುತ್ತೆ ಇದ್ರೆ ನಾನು ಕೇಳಿರಲ್ಲ ಮಟನ್ ಬೋಟಿ ಏನ್ ಕಬಾಬು. ಹೌದು ಸರ್, ಅಲ್ವಾ? ಹೌದು ಸರ್. ಓಕೆ, ನಿಮ್ದು ಹೋಟೆಲ್ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಟೈಮಿಂಗ್ಸ್ ಮಾರ್ನಿಂಗ್ 11 o'clock ಇಂದ ಸ್ಟಾರ್ಟ್, 4 o'clock ಇನ್ನ 6:30 ವರೆಗೂ ರೆಸ್ಟ್ ಇರುತ್ತೆ, 2 hour ರೆಸ್ಟ್. 6:30 ಇಂದ ಈವ್ನಿಂಗ್ 6:30 ಇಂದ ಈವ್ನಿಂಗ್ 6:30 ಇಂದ 10:30, 11 o'clock. ಭಾನುವಾರ ಏನಾದ್ರು ಸ್ಪೆಷಲ್ ಇದೆಯಾ? ಭಾನುವಾರ ಸರ್ 7 o'clock ಸ್ಟಾರ್ಟ್. ಇಡ್ಲಿ, ಕಾಲ್ ಸೂಪು, ಕೈಮಾ ಗೊಜ್ಜು, ಮಟನ್ ಚಾಪ್ಸು, ಇನ್ನ ಬೋಟಿ ಕಬಾಬ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್. ಬೆಳಿಗ್ಗೆಯಿಂದನೇ ಸ್ಟಾರ್ಟ್, ಇನ್ನು 4 o'clock ವರೆಗೂ ಇರುತ್ತೆ. ತಿರ್ಗಾ ಆಮೇಲೆ ಗೊತ್ತಾಯ್ತು, ಬೆಳಿಗ್ಗೆ ಮಾರ್ನಿಂಗ್ 10:30, ಮಾರ್ನಿಂಗ್ ಇಂದ 8 ಗಂಟೆಯಿಂದ ಹೆಚ್ಚು ಕಮ್ಮಿ ಇರುತ್ತೆ. ಹೌದು ಸರ್, 8 ಗಂಟೆ, ಆಮೇಲೆ 2:30, 3:30 ವರೆಗೂ, 4:30 ವರೆಗೂ ಇರುತ್ತೆ. ಆಮೇಲೆ ನಂತರ 6:30 ಮೇಲೆ ಸ್ಟಾರ್ಟ್ ಆಗುತ್ತೆ. ಸರಿ, ಇವಾಗ ನಿಮ್ಮಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್? ನಮ್ಮಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಈ ಮಹಾರಾಜ ಕಾಂಬೋ, ಮಿನಿ ಕಾಂಬೋ ಇದೆ ಆಪ್ಷನ್ಗೆ. ಈಗ ಒಂದ್ ಚಿಕನ್ ಬಿರಿಯಾನಿ 3 ಪೀಸ್ ಕವರ್ ತಾನಿರ್ತಾರೆ, ಫುಲ್ ಕವರ್ ತಾನಕ ಅದು ಬೇರೆ ಇದೆಯಾ? ಮಿನಿ ಕಾಂಬೋ ಇದೆ ಸರ್. ಆಮೇಲೆ ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್, ಬೋನ್ಲೆಸ್ ಒಂದು 3 ವೆರೈಟಿ ಮಾಡಿದೀವಿ. ಲೆಮನ್ ಚಿಕನ್, ಚಿಕನ್ 65, ಫ್ರೆಂಚ್ ಚಿಕನ್ ಅಂತ ಎಲ್ಲ ಬಿರಿಯಾನಿ, ಚಿಕನ್ ಬಿರಿಯಾನಿ ಎನಿ ಟೈಮ್ ಇರುತ್ತೆ. ಎನಿ ಟೈಮ್ ಇದೆ ಸರ್. ಇದನ್ನು ಇವಾಗ ಸ್ಟಾರ್ಟ್ ಮಾಡಿದ್ರೆ ಇದು ಎನಿ ಟೈಮ್ ಇರುತ್ತೆ. ಆಮೇಲೆ ಇದೇನೋ ಆಗಸ್ಟ್ ಮಂತ್ ಏನೋ ಆಫರ್ ಕೊಟ್ಟಿದ್ರಲ್ಲ ನೀವು? ಸರ್, ಇದೆ ಮಹಾರಾಜ ಕಾಂಬೋ. ಅದು ಗೊತ್ತಾಯ್ತು, ಬಿರಿಯಾನಿ ಆಫರ್ ಕೊಟ್ಟಿದ್ರಲ್ಲ ಸರ್. 160 ಬಿರಿಯಾನಿ ಇದೆ, 160 ತೆಗೆದ್ಬಿಟ್ಟು 99 ಕೊಟ್ಟಿದ್ವಿ ಸರ್. 99 ಕೊಟ್ಟಿದ್ವಿ. 1 ತಿಂಗಳು ಮಾತ್ರ, 1 ತಿಂಗಳು ಮಾತ್ರ. ಶ್ರಾವಣ ಮಾಸ ಅಂತ ಶ್ರಾವಣ ಮಾಸದ ಸ್ಪೆಷಲ್ ಕೊಟ್ಟಿದ್ವಿ ಸರ್. ಇದು ಮಾತ್ರ ನೆಕ್ಸ್ಟ್ ಆಗಸ್ಟ್ 15 ಇಂದ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 15 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಕಂಟಿನ್ಯೂ ಇರುತ್ತಲ್ಲ? ಕಂಟಿನ್ಯೂ ಇರುತ್ತೆ ಸರ್. ಆಗ ಅಂದ್ರೆ ರಾಗಿ ಬಾಲ್ ಇರುತ್ತೆ, ಚಪಾತಿ ಇರುತ್ತೆ, ಮುದ್ದೆ ಇರುತ್ತೆ. ಅಂದ್ರೆ ಮಹಾರಾಜ ಕಾಂಬೋ ತಾಂಬೋದು ಸಪರೇಟ್ ಆಗಿ ತಾಂಬೋದು ಸರ್. ಕಾಲ್ಸ್ ಡೈಲಿ ಇರುತ್ತೆ, ಸಂಡೇ ಮಾತ್ರ. ಸಂಡೇ ಸ್ಪೆಷಲ್ ಮಾಡ್ಕೊಂಡಿವಿ ಸರ್. ಇನ್ನು ವಾರದಲ್ಲಿ ಒಂದು 3 ದಿನ ಸ್ಟಾರ್ಟ್ ಮಾಡೋಣ. ಈಗ ಸದ್ಯ ಸಂಡೇ ನಡೀತಾ ಇದೆ. ಸಂಡೇ ನಡೀತಾ ಇದೆ. ಕಾಲ್ ಸೂಪಿಗೆ ಏನಿರುತ್ತೆ ಕಾಂಬಿನೇಷನ್? ಇಡ್ಲಿನೋ ದೋಸೆನೋ? ಇಡ್ಲಿ ದೋಸೆ 2 ಇರುತ್ತೆ ಸರ್. 2 ಇರುತ್ತೆ. ಆಮೇಲೆ ಕೀಮಾ ಗೊಜ್ಜು ಇರುತ್ತೆ, ಮಟನ್ ಚಾಪ್ಸ್ ಇರುತ್ತೆ, ಚಿಕನ್ ಚಾಪ್ಸ್ ಇರುತ್ತೆ. ಅವತ್ತು ಸಂಡೇನೋ ಸೇಮ್ 8 ಗಂಟೆನೋ ಬೇಗ ಸ್ಟಾರ್ಟ್ ಆಗುತ್ತೆ? ಸಂಡೇ ಮಾತ್ರ ಒಂದ್ 7:30, 8 o'clock ಮುಂಚೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮ ಅಡ್ರೆಸ್ ಹೇಳ್ಬಿಡಿ. ಇದು ನಮ್ಮ ದೊನ್ನೆ ಬಿರಿಯಾನಿದು ಸರ್. ಇದು HMT ಮೇನ್ ರೋಡ್, ಗೋಕುಲ್ ರೋಡ್. ಇನ್ನ ರಾಮಯ್ಯ ಬಸ್ ಸ್ಟ್ಯಾಂಡ್, ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್, ಕಾಲೇಜ್ ಬಸ್ ಸ್ಟಾಪ್, ದೀಕ್ಷಾ ಬಾರ್ ಪಕ್ಕ ಸರ್. ದೀಕ್ಷಾ ಬಾರ್ ರಿಲಯನ್ಸ್ ಬೇರೆ ಇದೆ. ರಿಲಯನ್ಸ್ ಇದೆ ಸರ್. ಈ ಕಡೆ ವಿಶಾಲ್ ಮಾರ್ಟ್ ಇದೆ. ವಿಶಾಲ್ ಮಾರ್ಟ್ ಇದೆ. ವಿಶಾಲ್ ಮಾರ್ಟ್ಗೆ ನಮಗೆ ಭಾನುವಾರ ಚೆನ್ನಾಗಿದೆ ಸರ್. ಶಾಪಿಂಗ್ ಬಂದವರೆಲ್ಲ ಇಲ್ಲಿ ಬಂದು ಬರ್ತಾ ಮಾಡ್ಕೊಂಡು ಹೋಗ್ತಾರೆ. ನೋಡಿದೆ ನಾನು, ಬಹಳಷ್ಟು ಜನ ಬಂದು ಹೋಗ್ತಾ ಇದಾರೆ. ಹಾಗಾಗಿ
ಓಕೆ ಓಕೆ ಪ್ರಸನ್ನ ಅವರೇ, ಒಳ್ಳೇದಾಗ್ಲಿ. ನೀವು ಹೊಸದಾಗಿ ಮಟನ್ ಬೋಟಿ ಕಬಾಬ್ ಮಾಡ್ತಾ ಇದ್ದೀರಾ, ಚೆನ್ನಾಗಾಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಹೌದು ಸರ್, ಶ್ರಾವಣ ಅಲ್ಲ, ಅದಕ್ಕೆ ಹೇಗಿದೆ ವೆಜ್? ಚೆನ್ನಾಗಿದೆ. ಇದು ವೆಜ್ ಸಿಗುತ್ತೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬಿರಿಯಾನಿ ತಿಂತಾ ಇದ್ದೀರಾ? ಟೇಸ್ಟ್ ನೋಡಿ. ಚೆನ್ನಾಗಿದೆ ಸರ್, ತುಂಬಾ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆಯಾ? ಟೇಸ್ಟ್ ಒಳ್ಳೆ ಫ್ಲೇವರ್ ಇದೆ. ಫ್ಲೇವರ್ ಇದೆಯಾ? ತುಂಬಾ ಚೆನ್ನಾಗಿದೆ. ಬಿರಿಯಾನಿ ತುಂಬಾ ಟೆಂಡರ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ. ರೈಸ್ ಕೂಡ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಸರ್, ಚಿಕನ್ ಬಿರಿಯಾನಿ ತಗೊಂಡಿದ್ದೀರಾ? ಟೇಸ್ಟ್ ನೋಡಿ ಸರ್. ಅದೇ ಮನೆಗೆ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಮೀಟ್ ಟೆಂಡರ್ ಆಗಿದೆ, ಟೆಂಡರ್ ಆಗಿದೆಯಾ? ಟೆಂಡರ್ ಆಗಿದೆ. ಫ್ಲೇವರ್ ಇದೆ, ಫ್ಲೇವರ್ ಇದೆಯಾ? ರೈಸ್ ರೈಸ್ ಚೆನ್ನಾಗಿದೆ. ಬಿರಿಯಾನಿ ನೋಡ್ತಾ ಇದ್ದೀರಾ? ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಟೇಸ್ಟ್ ನೋಡ್ಬಿಡ್ತೀನಿ. ನೋಡ್ಬೋದು ಪೀಸಸ್ ಯಾಕೆ ಬಂದಿದೆ ಅಂತ. ಟೆಂಡರ್ ಆಗಿದೆ, ಸಖತ್ತಾಗಿ ಬಿದ್ದಿದೆ ಪೀಸಸ್. ರೈಸು ಕೂಡ ಅಷ್ಟೇ ಸೂಪರ್ ಆಗಿದೆ, ಚೆನ್ನಾಗಿದೆ. ಅದೇ ರೀತಿ ಮಟನ್ ಬಿರಿಯಾನಿ ನೋಡ್ಬಿಡ್ತೀನಿ. ಇದು ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ ಪೀಸ್ ಆಗಿದೆ ನೋಡಿ, ಟೆಂಡರ್ ಆಗಿದೆ. ಚೆನ್ನಾಗಿ ಬೇಯಿದೆ, ಹಿಂಗಂದ್ರೆ ಹಂಗೆ ಹೋಗುತ್ತೆ ಮಟನ್. ಬಹಳ ಸರಳವಾಗಿದೆ. ಮಟನ್ ಕೂಡ ಅಷ್ಟೇ, ಮಟನ್ ನೋಡಿ ಬಹಳ ಟೇಸ್ಟ್ಫುಲ್ ಆಗಿದೆ, ಚೆನ್ನಾಗಿ ಬಂದಿದೆ, ಟೆಂಡರ್ ಆಗಿದೆ. ದೊನ್ನೆ ಬಿರಿಯಾನಿ ಸ್ಪೆಷಲ್ ಏನು ಅಂತಂದ್ರೆ ಮಟನ್ ಬೋಟಿ ಕಬಾಬ್ ತೋರಿಸ್ತಾ ಇದ್ದೀನಿ. ಮಟನ್ ಬೋಟಿ ಕಬಾಬ್ ನಾನಂತೂ ಫಸ್ಟ್ ಟೈಮ್ ತಿಂತಾ ಇರೋದು. ಚಿಕನ್ ಕಬಾಬ್ ತಿಂದಿದ್ದೀನಿ, ಮಟನ್ ಕಬಾಬ್ ತಿಂದಿದ್ದೀನಿ, ಫಿಶ್ ಕಬಾಬ್ ತಿಂದಿದ್ದೀನಿ, ಬಟ್ ಮಟನ್ ಬೋಟಿ ಕಬಾಬು ಫಸ್ಟ್ ಟೈಮ್ ತಿಂತಾ ಇರೋದು. ಸೂಪರ್ ಆಗಿದೆ. ನೋಡ್ಬೋದು ಮಟನ್ ಬೋಟಿ ಕಬಾಬ್ ಸಾಲಿಡ್ ಆಗಿದೆ, ಸಾಕಾಗಿದೆ. ಅದೇ ರೀತಿ ಗುಂಟೂರು ಚಿಕನ್ ಮಸಾಲ, ಇದು ಕೂಡ ಸಾಲಿಡ್ ಆಗಿದೆ, ಸಾಕಾಗಿದೆ. ಗುಂಟೂರು ಕೂಡ ಒಳ್ಳೆ ಖಾರ ಇದೆ ಸ್ವಲ್ಪ. ಪೀಸಸ್ ಹೇಗಿದೆ, ಟೆಂಡರ್ ಆಗಿದೆ, ನೀವು ನೋಡ್ಬೋದು ಹೇಗಿದೆ ಪೀಸಸ್. ಕಬಾಬ್, ಚಿಕನ್ ಕಬಾಬ್ ನೋಡಿ, ಚಿಕನ್ ಕಬಾಬ್ ಇದೆ, ಟೆಂಡರ್ ಇದೆ, ಬಂದಿದೆ, ಸಾಲಿಡ್ ಆಗಿದೆ. ನೋಡ್ಬೋದು ಕಬಾಬ್ ಯಾವ ರೀತಿ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಪೀಸಸ್ ತೆಗೆದ್ರೆ ಗೊತ್ತಾಗುತ್ತೆ ಪೀಸಸ್ ನೋಡಿ, ಸಖತ್ತಾಗಿದೆ. ಕಬಾಬ್ ಕೂಡ, ಗುಂಟೂರು ಕೂಡ ಸಖತ್ತಾಗಿದೆ. ಎಲ್ಲದಕ್ಕಿಂತ ಮೇನ್ ಅಂತಂದ್ರೆ ಮಟನ್ ಬೋಟಿ ಕಬಾಬ್ ಬಂದು ಟ್ರೈ ಮಾಡಿ, ಎಲ್ಲೂ ಸಿಗಲ್ಲ, ಇಲ್ಲೇ ಮಾಡ್ತಾ ಇರೋದು ದೊನ್ನೆ ಬಿರಿಯಾನಿ. ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿದ್ದೀನಿ, ಲೊಕೇಶನ್ ಹಾಕ್ತೀನಿ, ಫೋನ್ ನಂಬರ್ಸ್ ಹಾಕ್ತೀನಿ,
ಹೋಟೆಲ್ ಎಲ್ಲ ಏನ್ ಡೀಟೇಲ್ ಇದೆಯೋ ಎಲ್ಲ ಹಾಕಿರ್ತೀನಿ, ಬಂದು ಟ್ರೈ ಮಾಡಿ ಬಂದ್ರೆ ಸೂಪರ್ ಆಗಿದೆ. ಸದ್ಯಕ್ಕೆ ಕಬಾಬ್ ಮತ್ತೆ ಬಿರಿಯಾನಿ ತಗೊಂಡಿದ್ದೀವಿ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಕಬಾಬ್ ಬಿರಿಯಾನಿ ತಗೊಳ್ತೀರಾ? ಯೂಶಲಿ ಬರ್ತಾ ಇರ್ತೀರಾ? ಅವಾಗ ಬರ್ತಾ ಇರ್ತೀವಿ. ನೀವು ಚೆನ್ನಾಗಿದೆ. ಜೊತೆಗೆ ಬರ್ತಾ ಇರ್ತೀರಲ್ಲ, ಏನೇನ್ ತಗೊಳ್ತೀರಾ? ನಾನು ಚೆನ್ನಾಗಿದೆ. ರೈಸ್, ಚಿಲ್ಲಿ ಚಿಕನ್ ತಂದಿದ್ದಾರೆ. ಹೌದಾ? ತುಂಬಾ ಕಡೆ ತಿಂದಿದ್ದೀವಿ. ನೀವೇನ್ ತಗೊಳ್ತೀರಾ ಯೂಶಲಿ ಬಂದ್ರೆ? ಯೂಶಲಿ ಬಂದ್ರೆ ಚಿಕನ್ ಬಿರಿಯಾನಿ ಮತ್ತೆ ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ತಗೊಳ್ತೀರಾ? ಚೆನ್ನಾಗಿರುತ್ತಾ? ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ನೆಕ್ಸ್ಟ್ ಇವಾಗ ಆಗಸ್ಟ್ 15 ಇಂದ ಕಾಂಬೋ ಬಿಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಚಿಕನ್ ಕಾಂಬೋ ಅಂಡ್ ಮಟನ್ ಕಾಂಬೋ ಇಲ್ಲೇ ಇದೆ. Okay. 299 rupees ಗೆ ಅನ್ಲಿಮಿಟೆಡ್ ಇದೆ ಅಲ್ಲ. ಓಕೆ ಓಕೆ. ಅದು ಮಟನ್ ಕಾಂಬೋ 390 rupees ಇದೆ, ಅನ್ಲಿಮಿಟೆಡ್ ಇದೆ. ಅಲ್ಲೇನಿದೆ ಎಲ್ಲ ಇರುತ್ತೆ. ಮತ್ತೆ ಏನಪ್ಪ ಮಹಾರಾಜ ಊಟ ಇದು ಥಾಲಿ. ಅನ್ಲಿಮಿಟೆಡ್. Okay, okay. ನೀವು ಹೊಟ್ಟೆ ತುಂಬಾ ತನಕ ತಿಂತಾ ಇರ್ಬೋದು, ಆ ರೀತಿಯಾಗಿ ಕೊಡ್ತಾ ಇದ್ದಾರೆ. ಆಗಸ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ Delicious. The taste is very good. The rice is very the cook and meat and chicken also very good actually. The taste is which one you choice, sir? Biryani or rice or biryani rice or biryani or chicken biryani or mutton biryani, whatever you want. normally I will prefer here chicken biryani. Chicken biryani. Chicken biryani, the taste is good. Full boiled. It is even this chicken chili chicken also good. It is not as spicy. My son likes. So offer also they are giving good offer. That is why we purchased 2 to 3 biryani. Offer it starts. Yes, yes. Chicken combo and the mutton combo it starts in. So next time we will try. Today we wanted to take biryani. That is why we choose the biryani. We will try next time. ಚಿಕನ್ ಬಿರಿಯಾನಿ ತಗೊಂತೀವಿ, ಚಿಲ್ಲಿ ಚಿಕನ್ ಎಲ್ಲ ಟ್ರೈ ಮಾಡಿದೀವಿ. ಈ ಸರಿ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿದೀವಿ, ಅದು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೆಕ್ಸ್ಟ್ ಕಾಂಬೋ ಬಿಡ್ತಾರೆ. ಬಂಧುಗಳೇ, ನೋಡಿದ್ರಲ್ಲ, ದೊನ್ನೆ ಬಿರಿಯಾನಿ HMT ಮೇನ್ ರೋಡ್ ಗೋಕುಲದಿಂದ ಬರಬೇಕು. ಈ ಕಡೆ ಬಂದ್ರೆ ನಿಮಗೆ ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್ ಇರುತ್ತೆ, ಮತ್ತೆ ವಿಶಾಲ್ ಮೆಗಾ ಮಾರ್ಟ್ ಇದೆ, ಅದ್ರ ಪಕ್ಕ ರಿಲಯನ್ಸ್ ಅಂಡ್ ದೀಕ್ಷಾ ಇದೆ, ಎರಡರ ಮಧ್ಯೆ ಬರುತ್ತೆ ದೊನ್ನೆ ಬಿರಿಯಾನಿ. ಇನ್ನ ಹೆಚ್ಚಾಗಿ ಹೇಳ್ಬೇಕಂದ್ರೆ SBI ಬ್ಯಾಂಕ್ ಇದೆ, ಆಪೋಸಿಟ್ SBI ಪೆವಿಲಿಯನ್ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, SBI ಬ್ಯಾಂಕ್ ಇದೆ, ಆಪೋಸಿಟ್ ದೊನ್ನೆ ಬಿರಿಯಾನಿ ಬರುತ್ತೆ. ಬಂದು ಟ್ರೈ ಮಾಡಿ. ಹೊಸದಾಗಿ ಏನಪ್ಪಾ ಅಂತಂದ್ರೆ ಇನ್ನು ಮಟನ್ ಬೋಟಿ ಕಬಾಬ್ ಮಾಡಿದ್ದಾರೆ, ನೋಡಿದ್ರ? ಇದು ಸ್ಪೆಷಲ್, ಎಲ್ಲೂ ಇಲ್ಲ, ಇಲ್ಲೇ ಸ್ಟಾರ್ಟ್ ಮಾಡಿರೋದು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನಂತೂ ಎಲ್ಲೂ ತಿಂದಿಲ್ಲ, ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅದನ್ನ ಪ್ರಸನ್ನ ಅವರು ಟ್ರೈ ಮಾಡಿದ್ದಾರೆ, ಹೇಗ್ ಮಾಡೋದು ಅನ್ನೋದು ಕೂಡ ತೋರಿಸ್ತೇನೆ ನಿಮಗೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ, ನಾನು ತಿಂದು ನೋಡಿದೆ, ಸೂಪರ್ ಆಗಿದೆ. ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕೂಡ ಚೆನ್ನಾಗಿದೆ. ಈ ಆಗಸ್ಟ್ ಮಂತ್ ಅಲ್ಲಿ ನಿಮಗೆ ಆಫರ್ ಇದೆ ಒಂದೇನಪ್ಪ ಅಂದ್ರೆ 99 rupeesಗೆ ಬಿರಿಯಾನಿ ಸಿಗುತ್ತೆ ನಿಮಗೆ. ಚಿಕನ್ ಮಟನ್ ಎರಡು ಅಲ್ವಾ? ಚಿಕನ್ ಮಾತ್ರ ಸಿಗುತ್ತೆ. ಆಕ್ಚುಲಿ ರೇಟ್ ಇರೋದು 160 ಅಲ್ಲ, 160 ಇರೋದು. ಅದನ್ನ ನಿಮಗೆ 99 rupeesಗೆ ಆಗಸ್ಟ್ ಏನೋ ಶ್ರಾವಣ ಮಾಸಕ್ಕೋಸ್ಕರ ಬಿಡ್ತಾ ಇದ್ದಾರೆ. ಇನ್ನು ನಿಮಗೆ ಮಹಾರಾಜ ಹೇಳಿದ್ರಲ್ಲ, ಮಹಾರಾಜ ಮೀಲ್ಸ್ ಕಾಂಬೋ ಅನ್ಲಿಮಿಟೆಡ್ ಮೀಲ್ಸ್ 299ಗೆ ಚಿಕನ್ ಕಾಂಬೋ ಇದೆ, 399ಗೆ ಮಟನ್ ಕಾಂಬೋ ಇದೆ. ಅದು ಆಗಸ್ಟ್ 15ರಿಂದ ಸ್ಟಾರ್ಟ್ ಆಗುತ್ತೆ. ಬಂದು ಒಂದ್ಸಲಿ ಟ್ರೈ ಮಾಡಿ. ದೊನ್ನೆ ಬಿರಿಯಾನಿ ಮತ್ತಿಕೆರೆ ಬಂದಿದೆ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಅದೇ ರೀತಿ ವಿಡಿಯೋದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ. ಯಾಕಂದ್ರೆ ಈ ರೀತಿ ಮಟನ್ ಬೋಟಿ ಕಬಾಬ್ ಇರೋದು ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ಎಲ್ಲಾ ಜನಕ್ಕೆ ಗೊತ್ತಾಗ್ಲಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಬಾಯ್ ಬಾಯ್ ಬಂಧುಗಳೇ. ಇನ್ನೊಂದು ವಿಡಿಯೋ ಇರ್ತೀನಿ. ಬಾಯ್ ಬಾಯ್.